ಸರ್ ಇವು ಸರ್ ಇವು ಎರಡಲ್ಲಿನ ಊರಿಗಳು 2.5 ಹೇಳ್ತಾ ಇದ್ದೀನಿ. 2.5 ಹೇಳ್ತಾ ಇದ್ದೀರಾ. ಹೆಂಗ್ ಅನ್ಸುತ್ತೆ ಸರ್ ತಪ್ಪಲಮ್ಮ ಜಾತ್ರೆ? ಪರವಾಗಿಲ್ಲ, ಓದ್ಕಿದ್ಕಿಂತ ಕಮ್ಮಿ ಈಕಿತ ಬಜಾರು. ದನಗಳು ಕಡಿಮೆ ಅಂತ ಹೇಳ್ತೀರಾ? ದನನೂ ಕಮ್ಮಿನೇ, ವ್ಯಾಪಾರನೂ ಕಮ್ಮಿ. ಯಾಕೆ ಏನಂತ ಗೊತ್ತಿಲ್ಲ. ಎಲ್ಲ ಇವಾಗ 4-5 ಜಾತ್ರೆನೂ ಒಂದೇ ಕಿತ ಬಿದ್ದವು. ಹೌದೌದು, ಬೂಕ ಅವೆಲ್ಲ ಒಂದೇ ಕಿತ ಬಿದ್ದವಲ್ಲ, ಅದರಿಂದ ಈ ಕಿತ ವ್ಯಾಪಾರ ಇಲ್ಲ. ಕಡಿಮೆ ಇದೆ ಈ ಸಲ, ವ್ಯಾಪಾರ ಇಲ್ಲ. ಹೋದ ವರ್ಷ ಆಯ್ತು. ಓಕೆ. ಸೊ ಏನು ಮತ್ತೆ ಎಷ್ಟು ದಿನ ಆಯ್ತು ಸರ್ ಬಂದು ನೀವು? ನಾವು 3 ದಿನ ಆಯ್ತು. 3 ದಿನ ಆಯ್ತು ಬಂದು. ಆಲ್ಮೋಸ್ಟ್ ಓರಿಗಳೆಲ್ಲ ಸೇಲ್ ಆಯ್ತಾ? ಸೇಲ್ ಆಗಿದ್ದಾವೆ. 7 ಜೊತೆ ಹಾಕಿದ್ರಿ, ಈಗ ಎಷ್ಟು ಉಳಿದಿದೆ? ಇನ್ನು 3 ಜೊತೆ ಇದ್ದಾವೆ. ಇನ್ನು 3 ಜೊತೆ ಇದೆ. ತುಂಬ ಖುಷಿ ಆಗುತ್ತೆ ಸರ್ ಆ್ಯಕ್ಚುಲಿ ನಿಮ್ಮನ್ನು ನೋಡಿ. ಯಾಕಂದರೆ ನಮ್ಮ ಭಾಗದಲ್ಲಿ ಇವರು ಕೂಡ ಸಾಕಷ್ಟು ವರ್ಷಗಳಿಂದನೂ ಕೂಡ ತಲೆಮಾರುಗಳಿಂದ ಹೋರಿಗಳನ್ನು ಸಾಕೊಂಡು ಬರ್ತಾ ಇರುವಂತಹ ಒಂದು ಕುಟುಂಬ ಇವ್ರದ್ದು. ದೇವನಹಳ್ಳಿ ಸರೌಂಡಿಂಗ್ಸ್ನಲ್ಲಿ. ಕುಟುಂಬದ ಹೆಸರು ಸರ್? ಓರಿ ಪುಟ್ಟಣ್ಣ ಅವರು ಅಂತಾನೆ ಇವರ ಒಂದು ಕುಟುಂಬದ ಒಂದು ಹೆಸರು ಫೇಮಸ್ ಅಂತಾನೆ ಹೇಳ್ಬೋದು. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ ಇವ್ರಿಗೆ ಆ್ಯಕ್ಚುಲಿ ಆಕ್ಸಿಡೆಂಟ್ ಆಗಿ ಕಾಲು ಏಟಾಗಿದೆ. ಆ ಕಾಲು ಏಟಾಗಿದ್ರು ಕೂಡ ಇವರು ಹೋರಿಗಳನ್ನ ನೋಡ್ಕೊಳ್ಳೋದು ಮಾತ್ರ ಬಿಟ್ಟಿಲ್ಲ. ಸೊ ನೀವು ನೋಡ್ಬೋದು ಅವ್ರದ್ದು ಕಾಲು ಏಟಾಗಿದೆ, ಒಂದು ಕಾಲು ನಡೆದು ಸ್ವಲ್ಪ ಕಷ್ಟ ಇದೆ. ಬಟ್ ಆದರೂ ಕೂಡ ಹೋರಿಗಳನ್ನು ತುಂಬ ಚೆನ್ನಾಗಿ ಸಾಕ್ತಾರೆ. ಕಡೆ ಹಾಲಿನ ಎತ್ತುಗಳು ಯಾವಾಗಲೂ ಇವ್ರ ಮನೇಲಿ ಇರುತ್ತೆ. ಉಳ್ಮೆಗೂ ಕೂಡ ಕಡೆ ಹಾಲಿನ ಎತ್ತುಗಳನ್ನು ಇವರು ಬಳಸ್ತಾರೆ. ತುಂಬ ಚೆನ್ನಾಗಿ ಹೋರಿಗಳನ್ನು ಸಾಕ್ತಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಹಳ್ಳಿಕಾರ್ ಬಗ್ಗೆ? ಎಲ್ಲ ಇದೆ, ಎಲ್ಲ ಮಾಮೂಲಿ ಅಷ್ಟೇ, ಇನ್ನೇನೈತೆ ಅದ್ರೊಳಗೆ. ಓಕೆ, ಖುಷಿ ಏನೋ ಮಾಡ್ಬೇಕೈತೆ, ಖುಷಿ ಒಳಗೆ ಮಾಡ್ತಾ ಇದ್ದೀರಿ. ಮಕ್ಕಳು ಸಾಕ್ದಂಗೆ ನಾವು ಸಾಕ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಓಕೆ, ಖುಷಿ ಅಂತ ಬೇಜಾರೇನಾಗಲ್ಲ, ಮಕ್ಕಳಿದ್ದಂಗೆ ಅವನು ಮಕ್ಕಳಿದ್ದಂಗೆ. ಓಕೆ, ಖುಷಿ ಅಂತ ಅನ್ಸುತ್ತೆ. ಈಗ ಕಡೆಯಲ್ಲಿನ ಒಂದು ಜೊತೆ ಓರಿಗಳು ಅಂತ ಹೇಳಿದ್ರಿ, ಕಡೆಯಲ್ಲಿಂದ ಅದೇನು ರೇಟ್ ಹೇಳ್ತಾ ಇದ್ದೀರಾ ಸರ್? ನಾವು 4.5 ಹೇಳ್ತಾ ಇದ್ದೀವಿ. 4.5 ಲಕ್ಷ ಹೇಳ್ತಾ ಇದ್ದೀನಿ. ಈ ಸಲ ಬೆಲೆನಲ್ಲಿ ಜಾಸ್ತಿ ಇದೆ ಅಲ್ವಾ? ಇದೆ ಒಂದು ಜೊತೆ 5.25 ಲಕ್ಷಕ್ಕೆ ಇದೆ. ಪಕ್ಕದ ದಾವಣಿಗೆ ಹೋಗಿದ್ದಾವೆ. ಹೌದಾ? ದೊಡ್ಡ ಎತ್ತು. ಓಕೆ. ಸೊ ಖುಷಿ ಅಂತ ಅನ್ಸುತ್ತೆ. ಖುಷಿ. ಯಾವಾಗ ಮತ್ತೆ ಜಾತ್ರೆಯಿಂದ ಹೊರಡೋದು? ನಾವು ಮಂಗಳವಾರ ಇಲ್ಲ ಬುಧವಾರ ಹೊರಡ್ತೀವಿ. ಮಂಗಳವಾರ ಇಲ್ಲ ಬುಧವಾರ ಹೊರಡ್ಬಿಡ್ತೀರಾ? ಜಾತ್ರೆ ಅಷ್ಟರಲ್ಲಿ ಮುಗಿಯುತ್ತಾ? ಓಕೆ, ಇದೇನು ಬೆಲೆ ಹೇಳ್ತಾ ಇದ್ದೀರಾ ಸರ್? ಇವು 2.5 ಹೇಳ್ತಾ ಇದ್ದೀವಿ. 2.5 ಹೇಳ್ತಾ ಇದ್ದೀರಾ? ಓಕೆ. ಘಾಟಿ ಕೂಡ ಹಾಕಿದ್ರಿ ಅಂತ ಅನ್ಸುತ್ತಲ್ಲ? ಘಾಟಿಗೆ ಘಾಟಿ ಒಳಗೆ 5 ಜೊತೆ ಕೊಟ್ಟೆ. 5 ಜೊತೆ ಹಾಕಿದ್ರಿ ನೀವು? 5 ಜೊತೆ ಕೊಟ್ಟಿದ್ದೀರಾ? 5 ಜೊತೆ ಹಾಕಿದ್ರಿ? 8 ಜೊತೆ ಹಾಕಿದ್ದೆ. 8 ಜೊತೆ ಓರಿಗಳನ್ನ ಹಾಕಿದ್ರ ಘಾಟಿನಲ್ಲಿ? ಖಂಡಿತ. ಆಮೇಲೆ 4 ಜೊತೆ ಉಳ್ಕೊಂಡಿದ್ವು. 4 ಜೊತೆಗೆ ಇವು 2 ಜೊತೆ ತಗೊಂಡೆ. ನೋಡು, ಅವು ಅಲ್ಲೇ ತಗೊಂಡಿದ್ದು. ಓಕೆ. ಘಾಟಿನಲ್ಲೇ ತಗೊಂಡಿದ್ದ? ಅವು ನೆನ್ನೆ ವ್ಯಾಪಾರ ಆಗಿದ್ದಾವೆ, ಇವತ್ತು ಇಟ್ಕೊಂಡು ಹೋಗ್ತಾರೆ. ನಾ ಬೇರೆ ಕಡೆ ಮೈಸೂರು ಭಾಗದಲ್ಲಿರುವಂತಹ ಜಾತ್ರೆಗಳಿಗೆ ಹೋಗಿ ಓರಿಗಳನ್ನ ತೆಗಿಯಲ್ಲ, ನಾವು ಹಳ್ಳಿ ಮೇಲೆನೆ ಹೋಗಿ ತೆಗಿತೀರಾ ಜಾತ್ರೆಗಳಲ್ಲಿ? ಓಕೆ. ನಾವು ಮೈಸೂರು ಹತ್ರ ಹಾಕೊಂಬಂದಿದ್ದು ಕಡೆಯಲ್ವೋ. ಅವನು ಆನೆಕಲ್ ಹತ್ರ ಹಾಕೊಂಬಂದೆ. ಘಾಟಿಗೆ ಮೊದಲು ಒಂದು 15 ದಿವಸ ಆಗಿತ್ತು. ಯಾವ ಭಾಗದಲ್ಲಿ ಓರಿಗಳು ತುಂಬಾ ಚೆನ್ನಾಗಿರುತ್ತೆ? ಮೈಸೂರು ಕಡೆ, ಮಂಡ್ಯ ಆ ಕಡೆ ಸುತ್ತಮುತ್ತ. ಮಂಡ್ಯ, ಮೈಸೂರು ಕಡೆ ಹೋರಿಗಳು ತುಂಬಾ ಚೆನ್ನಾಗಿ ಸಾಕ್ತಾರೆ ಅಂತ ಹೇಳ್ತೀರಾ? ಸಾಕ್ತಾರೆ, ದುಡಿತಾರೆ, ಹಂಗೆ ಕೆಲಸ ಚೆನ್ನಾಗಿ ಮಾಡ್ತಿರ್ತಾರೆ, ಚೆನ್ನಾಗಿ ಗೇಯಿಸಿರ್ತಾರೆ ಅಂತ. ನಮ್ಮ ಕಡೆ ಆದ್ರೆ ಏನೋ ಶೋಕಿ ಕಟ್ಟಾಕಿರ್ತಾರೆ ಅಷ್ಟೇ. ಆ ಕಡೆ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ ಅಂತ ಹೇಳ್ತಾರೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಒಂದು ರೈತ ಸಮುದಾಯದ ಬದುಕೆ ಇವತ್ತು ಕಷ್ಟಕರವಾಗಿದೆ. ರೈತ ಸಮುದಾಯ ಬದುಕನ್ನು ನಾವು ನೋಡ್ತಾ ಇದ್ದೀವಿ. ನಾವಿಲ್ಲಿ ಎಲ್ಲರೂ ಹೋಗಿ ದೇವ್ರಿಗೆ ಕೈ ಮುಗಿತೀವಿ. ಇವತ್ತು ದೇವ್ರಿಗೆ ನಡೆಯುವಂಥ ಅಭಿಷೇಕ, ಅಂಥ ದೇವರನ್ನು ತಂಪಾಗಿಡಬೇಕು ಅಂದರೆ ಇವತ್ತು ನಾವೇನು ನೋಡ್ತಾ ಇದ್ದೀವಿ, ದೇವ್ರಿಗೆ ಅಭಿಷೇಕವನ್ನು ಮಾಡ್ತಾರನಲ್ಲ, ಅದರಲ್ಲಿ ರೈತ ಬೆಳೆದಂಥ ಬೆಳೆಯಲ್ಲೇ ಪ್ರತಿಯೊಂದು ನಡೀತಿರೋದು. ಈಗ ದೇವ್ರಿಗೆ ಎಣ್ಣೆ ಎಲ್ಲಿಂದ ಬರ್ತದೆ? ಆ ತಂಪಾಗಿಡೋದಕ್ಕೆ ಅರಿಶಿನ ಎಲ್ಲಿಂದ ಬರ್ತದೆ? ಏನು ಇವತ್ತು ಹಾಲು ಮಹಾಮಸ್ತಾಭಿಷೇಕ ಅಂತ ಕರಿತೀವಿ, ಅದಕ್ಕೆ ಹಾಲು ಎಲ್ಲಿಂದ ಬರ್ತದೆ? ಪ್ರತಿಯೊಂದು ವಸ್ತುನೂ ಬರೋದು ರೈತನಿಂದ. ಇವತ್ತು ದೇವರನ್ನೇ ತಂಪಾಗಿಡುವಂಥ ರೈತನ ಬದುಕನ್ನು ತಂಪಾಗಿಡೋಕ್ಕೆ ನಮ್ಮ ಕೈಲಿ ಆಯ್ತಲ್ಲ. ಈ ಮುಕ್ಕೋಟಿ ದೇವರುಗಳನ್ನು ರಕ್ಷಣೆ ಮಾಡುವಂತಹ ರೈತನ ಬದುಕನ್ನು ರಕ್ಷಣೆ ಮಾಡಬೇಕು. ಇಂಥ ರೈತರನ್ನ ನಾವು ನೋಡ್ತಿದ್ದೀವಿ. ಇವತ್ತು ಯಾವುದಾದ್ರೂ ಕ್ಷೇತ್ರದಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡ್ತಿದ್ದಾರೆ. ಈ ಕ್ಷೇತ್ರಕ್ಕೂ ಕೊಟ್ಟು ಇಂಥ ರೈತರನ್ನ ನಾವು ಬೆನ್ನೆಲುಬು ಕೊಟ್ಟು ಒಂದು ಬೆನ್ತಟ್ಟುವಂತಾದರೆ ಇನ್ನೂ ಅತಿ ಹೆಚ್ಚಿನ ಮಟ್ಟಿಗೆ ಹಳ್ಳಿಕಾರ್ ಸಾಕುವಂಥ ಸಂತತಿ ಜಾಸ್ತಿ ಆಯ್ತದೆ. ದಯವಿಟ್ಟು ಈ ಕಡೆನೂ ಎಲ್ಲರೂ ಸೇರಿ ಗಮನಿಸಿ, ದಯವಿಟ್ಟು ಈ ಕಡೆನೂ ಒಂದು ಹಳ್ಳಿ ಏನು ಹೇಳ್ತೀವಿ, ಇವತ್ತು ಹಳ್ಳಿಕಾರ್ಗೂ ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬರೋಂಗೆ ಆಗಬೇಕು ಅಂತ ಕೇಳ್ಕೊಳ್ತೀನಿ. ಈ ಮೂಲಕ ಅವ್ರ ಬಗ್ಗೆ ಹೇಳೋಕ್ಕೆ ಮಾತೇ ಸಾಲದು. ಇವತ್ತಿಗೂ ನನ್ನ ವೈಯಕ್ತಿಕವಾಗಿ ನಾನೇ ನೋಡಿದ್ದೀನಿ ಮೇಡಮ್. ಎಷ್ಟು ಒಂದು 5 ಕೋಟಿ ಮನೆಯನ್ನು ಕಟ್ಟಿದ್ದಾರೆ. ಆ ಮನೆ ಕಟ್ಟಿದ್ರು ಸಹ ಏನು ಹೇಳ್ತೀವಿ, ಇವತ್ತು ನಮ್ಮ ಓರಿಗಳ ಒಂದು ಸೌಂಡು ನನಗೆ ಬೇಕು ಅಂತೇಳಿ ಕೊಟ್ಟಿಗೆಲಿ ಮನಿಕೊಳ್ಳುವಂಥ ಒಂದು ಸ್ವಭಾವವನ್ನು ಇರೋರು. ಇಂಥವರು ನಿಜವಾಗ್ಲೂ ಬೆಳಕಿಗೆ ಬರಬೇಕು. ದಯವಿಟ್ಟು ಇಂಥವ್ರನ್ನ ಬೆಳಕಿಗೆ ತನ್ನಿ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಅದು ಹೇಳೋಕ್ಕೆ ಸಾಧ್ಯವಾದಂಥ ಸೇವೆ ಇದು. ಹಳ್ಳಿಕಾರಿಗೆ ಅವ್ರು ಮಾಡ್ತಾ ಇರೋದು ಆ ಏಜಲ್ಲಿ ಇವತ್ತಿಗೂ ಸಹ
ಏನೊಂದು ತೊಪ್ಪೆ ಗಂಟ್ಲ ಬಾಚೋದಿರ್ಬೋದು ಪ್ರತಿಯೊಂದನ್ನು ಅವ್ರು ಮಾಡ್ತವ್ರೆ. ಅವ್ರಿಗೆ ಒಳ್ಳೇದಾಗಲಿ, ಇನ್ನೂ ಯಥೇಚ್ಚಿನ ಆಯಸ್ಸನ್ನು ದೇವ್ರು ಕೊಡಲಿ ಅಂತ ಕೇಳ್ಕೊಳ್ತೀನಿ. ರಾಹುಲ್ ಅವ್ರ ಬಗ್ಗೆ ನನಗೆ ಅವರು ಇವತ್ತು ಇಲ್ಲಿಗೆ ಬಂದಿರೋದು ತುಂಬ ನನಗೆ ಅದರ ಹೇಳಬೇಡ್ದು. ಈಗ ನನಗೆ ಮುಖ ತೋರಿಸಿರೋದು ಇನ್ನೂ ವರ್ಷ ನನಗೆ ಮುಂದಕ್ಕೆ ಹೋಯ್ತು ಜೀವ. ಅವರು ಮುಖದ ಮೇಲೆ ಅಷ್ಟು ನನ್ನ ಪ್ರಾಣ ಮಾಡ್ಕೊಂಡಿದ್ದೀನಿ. ನನ್ನ ಬಗ್ಗೆ ಅಷ್ಟು ಹೇಳಿವ್ರು ಅವರು. ಹಳ್ಳಿ ಕತೆ ಅವ್ರು ಮಾಡ್ತಾ ಇರೋದು ಅದ್ರ ಕಥೆನೇ ಬೇರೆ, ಆ ರೌಂಡ್ಗೆ ಬೇರೆ. ಅವ್ರು ನೋಡಿ ನಾನು ಕಲ್ತಿರೋದು. ಅಯ್ಯಯ್ಯೋ, ನೀವು ನಮ್ಮ ಪ್ರೇರಣೆ ನೋಡಿ ಇವತ್ತು ಅವ್ರು ಬಂದಿರ್ತಕ್ಕಂಥ ರೂಟು ಅದು ಹೇಳಬೇಡ್ದು ನಾನು. ಇವತ್ತು ನನಗೆ 106 ಕೋಟಿ ನನಗೆ ಬಂದಂಗೆ ಆಗಿದೆ ನಮ್ಮ ರಾಘವೇಗೌಡ ಅವ್ರನಿಂದ. ಇನ್ನೂ ಆಸೆ ಹೆಚ್ಚುತ್ತಾ ಇದೆ. ಖುಷಿಯಾಗಿದೆ ನೋಡಿ. ನನ್ನ ತಲೆನೂ ಹೋಯ್ತಾ ಇತ್ತು, ತಲೆನೂ ಹೋಗ್ಬಿಡ್ತು. ಅವ್ರ ಮುಖ ನೋಡ್ತಾನೆ ನನ್ನ ಜೀವ ಅಂತದ್ದು. ನಿಂಗೆ ಬರ್ತಾನೆ ಹೇಳಿನಲ್ಲ. ಅವ್ರು ಮಾತಾಡೋದ್ರಲ್ಲೇ ಒಂದು ನಗು ಮುಖ ಇದೆಯಲ್ಲ ಮೇಡಮ್, ಅದು ಯಾವುದೋ ಒಂದು ಇದರಲ್ಲಿ DVG ಅವರೊಂದು ಮಾತು ಹೇಳ್ತಾರೆ, ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುವ ನಗಿಸಿ ನಗುತ್ತಾ ಬಾಳುವ ವರವನಿಗೆ ಬೇಡಿಕೊಳ್ಳುವ ಮಂಕುತಿಮ್ಮ. ಎಲ್ಲರೂ ನಗ್ನಗ್ತಾ ಬಾಳೋಣ. ಇದು ಇಲ್ಲಿಗೇನೆ ಸರ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಂಸ್ಕೃತಿಲಿ ಎಲ್ಲರೂ ಒಗ್ಗಟ್ಟಾಗಿ ಏನು ರೈತರು ಅಂದರೆ ಇವತ್ತು ಮುಗ್ಧರು ಅಂತ ಎಲ್ಲ ಅಂದ್ಕೊಂಡಿದ್ದಾರೆ. ಅದನ್ನು ತೋರಿಸ್ಕೊಂಡು ಎಲ್ಲ ಒಳ್ಳೆ ನಮ್ಮ ಹಳ್ಳಿಕಾರನ್ನ ಯಥೇಚ್ಛವಾಗಿ ಮುಂದಕ್ಕೆ ಬಿಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವುಗಳು ಮುಂದೆ ಬರೋದಕ್ಕಿಂತ ಹೆಚ್ಚಾಗಿ ಹಳ್ಳಿಕಾರ್ಗಳು ಮುಂದೆ ಹೋಗಲಿ ಅಂತ ಹೇಳೋದಕ್ಕೆ ಇಷ್ಟ. ರಾಹುಲ್ ಗೌಡ್ರು ಬಂದಿರೋದು ಅಂದರೆ ಅವ್ರು ಬಂದಿರೋದು ನಮಗೂ ಖುಷಿ ಆಯಿತು. ಈಗ ಎಲ್ಲರೂ ಸೇವೆ ಮಾಡ್ತಾರೆ, ಎರಡಲ್ಲೂ ಅಲ್ಲಿ ಎಲ್ಲ ಕಟ್ಕೊಂಡು ಮೇಯಿಸ್ತಾರೆ. ಅದೆಲ್ಲದಕ್ಕಿಂತ ಇವ್ರು 5 ಜೊತೆ ಕಡೆಯಲ್ಲಿ ಕಟ್ಕೊಂಡು ಬೇಯಿಸೋದು, ವರ್ಷ 9 ಕಾಲ ಕಟ್ಟೋದಂದರೆ, ಒಂದು ಜೊತೆ ಕಡೆಯಲ್ಲಿ ಕಟ್ಟೋದಂದರೆ 3 ಜೊತೆ ಇತ್ತು ಚಿಕ್ಕ ಅಲ್ಲಿಲ್ದವು ಎರಡಲ್ಲೂ ಆ ಥರ ಕಟ್ಕೊಂಡು ಮೇಯಿಸ್ಬೋದು, ಕಟ್ಬಿಟ್ಟು ಮೇಯಿಸ್ಬೋದು. ಬಟ್ ಇವ್ರು ಕಡೆಯಲ್ಲೇ 5 ಜೊತೆ, ಬರೀ ಇವ್ರ ಮನೇಲಿ ಚಿಕ್ಕೆತ್ತು ಯಾವುದು ಕಾಣಿಸಿಲ್ಲ, ಬರೀ ಕಡೆಯಲ್ಲಿ ಉದ್ದಾಪನ್ನ ಇರಬೇಕು, ಅದೇ ಎತ್ತೆ ಸಾಕೋದು ಇವರು. ಅದನ್ನ ನೋಡಿ ನಮ್ಗೆ ಭಾಳ ಖುಷಿ ಆಗ್ತೈತೆ. ಕಡೆಯಲ್ಲಿ ಎತ್ತು ಅಂದರೆ ಅಕ್ಕ ಒಂದು ಜೊತೆ ಸಾಕೋದು, ಅಲ್ಲಿಲ್ದವು ಎರಡಲ್ಲೂ ಇವೆಲ್ಲ 3 ಜೊತೆ ಸಾಕ್ಬೋದು. ತಿಂಡಿ ಆಗಿರ್ಬೋದು, ನೋಡ್ಕೊಳೋದಾಗಿರ್ಬೋದು, ಎಲ್ಲನೂ ಅಷ್ಟೇ, ಮೇಂಟೆನೆನ್ಸು ಅಷ್ಟೇ. ಅವು 5 ಜೊತೆ ಕೊಟ್ಟೋದು ಒಂದೇ, 10 ಜೊತೆ ಕೊಟ್ಟೋದು ಒಂದೇ. ಹಾಯ್ ಸರ್, ನಮಸ್ತೆ. ಸೊ ಹೇಗಿದೆ ಜಾತ್ರೆ? ಜಾತ್ರೆ ತುಂಬಾ ಕ್ರೌಡ್ ಇದೆ ಮೇಡಮ್. ಎಲ್ಲ ಸತಿಗಿಂತ ಈ ಸತಿ ಜಾಸ್ತಿ ದನ ಇದೆ. ಆಮೇಲೆ ಒಬ್ರಿಗಿಂತ ಒಬ್ರು ಜೋರಾಗಿ ಮಾಡಿದ್ದಾರೆ, ಕಾಂಪಿಟೇಷನ್ ಅಲ್ಲಿ ಮಾಡಿದ್ದಾರೆ. ಮೆರವಣಿಗೆ ತುಂಬಾ ಚೆನ್ನಾಗಾಯ್ತು, ಓರಿಗಳು ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಮತ್ತೆ ಸರ್ ನಿಮ್ಮ ಹೆಸರು ಹೇಳ್ಬಿಡಿ ನಮ್ಮ ವೀಕ್ಷಕರಿಗೆ. ನಮಸ್ತೆ, ನಮ್ಮ ಹೆಸರು ಅಭಿಲಾಷ್ ಅಂತ. ನಮ್ಮೂರು ಬಂದು ಜೋಧಿಪುರ. ನಾವು ಬೊಮ್ಮೆನಲ್ಲಿ ಅವರಿಬ್ರು ಸೇರಿ ಮಾಡ್ತಿದ್ವಿ. ಓಕೆ, ನಿಮ್ದು ಎಷ್ಟು ಜೊತೆ ಓರಿಗಳು ಹಾಕಿದ್ದೀರಾ? ನಮ್ದು 2 ಜೊತೆ, ಒಂದು ಒಂಟಿ ಇದೆ ಮೇಡಮ್. ಹೌದಾ? ಓಕೆ, ಇದು ನಿಮ್ದೇ ಅಲ್ವಾ? ಹೌದು ಮೇಡಮ್. ಎಷ್ಟೆಲ್ಲ ಆಗಿದೆ ಸರ್? ಅಲ್ಲಿಲ್ಲ ಮೇಡಮ್, ಹಾಲಲ್ಲಿನ ಕರು. 2 ಜೊತೆ ಹಾಲಲ್ಲಿ ಕರ ಇದೆ. ಒಂದು ಸಿಂಗಲ್ ಓರಿ ಮಾತ್ರ 4 ಅಲ್ಲಿದೆ. ಓಕೆ, ಸೊ ಈಗ ಇದನ್ನ ಯಾರನ್ನ ಕೇಳಿದ್ರೆ ಕೊಟ್ಬಿಡ್ತೀರಾ? ಕೇಳ್ತಾ ಇದ್ದಾರೆ ಮೇಡಮ್. ಏನ್ ರೇಟ್ ಕೇಳ್ತಾ ಇದ್ದಾರೆ? 5 ಲಕ್ಷ 5 ಕಾಲು ಗಂಟೆ ಕೇಳ್ತಾ ಇದ್ದಾರೆ. 5 ಲಕ್ಷ 5 ಕಾಲವರೆಗೂ ಕೇಳ್ತಾ ಇದ್ದಾರಾ? ನಾವು 6.5 ಲಕ್ಷ ಹೇಳ್ತಾ ಇದ್ದೀವಿ. 6.5 ಹೇಳ್ತಾ ಇದ್ದೀರಾ? ಓಕೆ, ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ಸಾಕ್ತೀವಿ. ಓಕೆ, ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಚಪ್ಪಲಮ್ಮ ಜಾತ್ರೆ ಬಗ್ಗೆ? ಈ ವರ್ಷದ ಒಂದು ಹೋರಿಗಳೆಲ್ಲ ಹೇಗೆ ಸೇರಿದೆ? ಹೋರಿಗಳೆಲ್ಲ ತುಂಬಾ ಚೆನ್ನಾಗಿ ಸೇರಿದೆ ಮೇಡಮ್. ಒಬ್ರಿಗಿಂತ ಒಬ್ರು ನಾನು ತರಬೇಕು ಅಂತ ತಂದಿದ್ದಾರೆ. ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಅಂತ. ವ್ಯವಸ್ಥೆಗಳೆಲ್ಲ ಹೇಗಿದೆ ಸರ್? ವ್ಯವಸ್ಥೆಗಳೆಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ವ್ಯವಸ್ಥೆಗಳೆಲ್ಲ. ಓಕೆ, ಎಷ್ಟು ದಿನ ಆಯ್ತು ಬಂದು ನೀವು? ನಾವು ನಿನ್ನೆ ಶನಿವಾರ ಬಂದಿದ್ದು ಮೇಡಮ್. ಶನಿವಾರ ಬಂದಿದ್ದು. ಓಕೆ, ಸೊ ಜನ ಸೇರಿದ್ರ ಆಗ್ಲೇನೆ? ಹೌದು ಮೇಡಮ್, ತುಂಬಾ ಕ್ರೌಡ್ ಇತ್ತು. ಈ ಸಲ ಭಾರಿ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತ ಹೇಳ್ತೀರಾ? ಹೌದು ಮೇಡಮ್, ತುಂಬಾ ಜನ ಸೇರಿದ್ದಾರೆ ಮೇಡಮ್. ಓಕೆ, ಜನನೂ ಸೇರಿದ್ದಾರೆ, ದನನೂ ಸೇರಿದೆ ಮೇಡಮ್. ಓಕೆ, ಮತ್ತೇನೆಲ್ಲ ಇಷ್ಟಪಡ್ತೀರಾ ಸರ್? ಏನಿಲ್ಲ, ಹಿಂಗೆ ನಡ್ಕೊಳೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯೂತ್ಸ್ ಎಲ್ಲ ಕಟ್ಟಬೇಕು, ಕಟ್ಟಿ ಚೆನ್ನಾಗಿ ಸಾಕಿ ಮಾರಿದ್ರೆ ತುಂಬಾ ಅನುಕೂಲ ಆಗುತ್ತೆ. ದನ ಉಳಿಯುತ್ತೆ, ಬೆಳೆಯುತ್ತೆ, ಅದೊಂದು ಆಸೆ ಅಷ್ಟೇ. ಖಂಡಿತ. ಈಗಾಗಲೇ ಮೀಡಿಯಾಗಳಿಂದ ಆಗಿರ್ಬೋದು ಸಾಕಷ್ಟು ಒಂದು ರೀತಿ ವಿಡಿಯೋಸ್ಗಳನ್ನ ನೋಡ್ತಾ ತುಂಬಾ ಜನ ಅದು ಇಷ್ಟೊಂದೆಲ್ಲ ಇನ್ಸ್ಪಿರೇಷನ್ ಆಗ್ಬೇಕಂದ್ರೆ ನೀವೇ ಎಲ್ಲ ಕಾರಣ. ಮೀಡಿಯಾದವರೇ 90% ಕಾರಣ. ಎಲ್ಲೆಲ್ಲೋ ಮೂಲೆಯಲ್ಲೆಲ್ಲ ಕಟ್ಟಿ ಸಾಕ್ತಾ ಇದ್ರು, ಅವತ್ತಿಂದ ಸಾಕ್ತಾ ಇದ್ರು. ಅದೇನು ಇವತ್ತೇನು ಹಳ್ಳಿಕಾರನ್ ಬಂದಿಲ್ಲ, ಏನಿಲ್ಲ, ಅವತ್ತಿಂದ ಬಂದಿದೆ. ಪ್ರಚಾರಕ್ಕೆ ಬಂದಿದ್ದು ಇವಾಗ, ಪ್ರಚಾರಕ್ಕೆ ತಂದವರೇ ನೀವು. ಏನ್ ಮಾಧ್ಯಮ ಇದೆಯಾ, ನಿಮ್ಮಿಂದಾನೇ, ಸೋಷಿಯಲ್ ಮೀಡಿಯಾಯಿಂದಾನೇ ಪಬ್ಲಿಕ್ ಆಗಿದ್ದು. ಅದು ಏನಾಯ್ತು, ಹುಡುಗರಿಗೆಲ್ಲ ಇನ್ಸ್ಪಿರೇಷನ್ ಆಯ್ತು, ಎಲ್ಲ ಬಂದು ನೋಡ್ತಾ ಇದಾರೆ. ಇವತ್ತು ಸಣ್ಣ ಕರ ಎಲ್ಲ 1 ಲಕ್ಷ 2 ಲಕ್ಷ 2.5 ಲಕ್ಷ 3 ಲಕ್ಷ ಈ ತರ ಹೋಗ್ತಾ ಇದೆ. ಖುಷಿ ಆಗ್ತದೆ.
ಸಾಕ್ದವ್ರಿಗೆ ಖುಷಿ ಆಗ್ತದೆ. ಖುಷಿ ಆಗ್ತಾ ಇದೆ. ಸೊ ನಿಮ್ಗೂ ಈಗ ಒಂದ್ ಸ್ವಲ್ಪ ಖುಷಿ ಅಂತ ಅನ್ಸುತ್ತೆ ಸರ್, ಈಗ ಮುಂಚೆಗೂ ಇವಾಗ ಚೇಂಜಸ್ ನೋಡಿದಾಗ ಹೌದು ಮೇಡಮ್. ತುಂಬಾ ಖುಷಿ ಅಂತ ತಾತರ ಕಾಲದಲ್ಲೆಲ್ಲ 8,000, 10,000, 15,000, 60,000, 70,000 ಲಾಸ್ಟ್. ಓಕೆ. ಇವತ್ತು ಲಕ್ಷಗಳಿಗೆ ಬೆಲೆ ಇಲ್ಲ, ಆದ್ರೆ ಓರಿಗೆ ಬೆಲೆ ಕೊಡ್ತಾ ಇದ್ದಾರೆ. ಓಕೆ ಓಕೆ. ತುಂಬಾ ಖುಷಿ ಅಂತ ಅನ್ನಿಸ್ತಾ ಇದೆ. ಹೌದು ಮೇಡಮ್, ತುಂಬಾ ಖಂಡಿತ ಖುಷಿ ಆಯ್ತು, ಖಂಡಿತ ತುಂಬಾ ಖುಷಿ ಆಯ್ತು. ಮತ್ತಿನ್ನೇನು ಹೇಳಕ್ ಇಷ್ಟಪಡ್ತೀರಾ ಸರ್ ನಮ್ಮ ರೈತರಿಗೆ? ಏನಿಲ್ಲ ಮೇಡಮ್, ಎಲ್ಲ ಸಾಕ್ಲಿ, ಉಳಿಲಿ, ದನ ಉಳಿಲಿ ಅಷ್ಟೇ, ಹಳ್ಳಿಕಾರ್ ಉಳಿಲಿ ಅಷ್ಟೇ. ಹಳ್ಳಿಕಾರ್ ಉಳಿಬೇಕು, ಹಳ್ಳಿಕಾರ್ ಬೆಳಿಬೇಕು ಅಂತ ಹೇಳ್ತಾ ಇದ್ದೀರಾ. ಓಕೆ. ಈ ಜಾತ್ರೆ ನೆಕ್ಸ್ಟ್ ಇನ್ನ ಇದಕ್ಕಿಂತ ಜೋರಾಗಿ ಆಗ್ಲಿ ಅಂತ ಹೇಳ್ತೀವಿ. ಖಂಡಿತ ಆಗುತ್ತೆ ಸರ್, ಇನ್ನೂ ಸಾಕಷ್ಟು ವಿಡಿಯೋಗಳು ಬರ್ತಾ ಇರುತ್ತೆ, ಸಾಕಷ್ಟು ವಿಡಿಯೋಗಳನ್ನ ನೀವು ತುಂಬಾ ಚೆನ್ನಾಗಿ ವಿಡಿಯೋ ಮಾಡಿದೀರಾ, ಜನಕ್ಕೆ ಮುಟ್ಟಿದೆ. ಅದು ನಿಮ್ದು ಒಂದು ಸೋಷಿಯಲ್ ವರ್ಕ್ ತುಂಬಾ ಚೆನ್ನಾಗಿದೆ, ಅದು ಖುಷಿ ಆಗುತ್ತೆ. ನೀವು ಲಾಸ್ಟ್ ಟೈಮ್ ನಮ್ಮ ಮನೇಲಿ ಬಂದು ವಿಡಿಯೋ ಮಾಡಿದ್ರಲ್ಲ, ಖುಷಿ ಆಯ್ತು. ಆ ಓರಿ 5 ಲಕ್ಷ ಕೊಟ್ಟೆ ನಾನು. ಆಕ್ಚುಲಿ ಆ ಓರಿ ವೈರಲ್ ಆದಂತಹ ಓರಿಗಳು ಆಕ್ಚುಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿತ್ತು. ರಾಹುಲ್ ಗೌಡ್ರಿಗೆ ಕೊಟ್ಟಿದ್ದೀವಿ. ಇವ್ರಿಗೆ ಯಾವುದು ಏನವ್ರ ಹೆಸರು, ಯಡೂರವ್ರಿಗೆ ಕೊಟ್ಟಿದ್ದೀವಿ. ಯಾರು? ಚಂದ್ರು ಅವರು ಓನರ್ ಕೊಟ್ಟಿದ್ದೀವಿ. ಸುಶಾಂತ್ ಗೌಡ. ಸಾರಿ, ಸುಶಾಂತ್ ಗೌಡ. ಸುಶಾಂತ್ ಗೌಡ, ಯಡಿಯೂರು ಸುಶಾಂತ್ ಗೌಡ ಅವ್ರು ತಗೊಂಡಿದ್ದಾರೆ ಅದನ್ನ. ಓಕೆ 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 ಓಕೆ. ಸೊ ತುಂಬಾ ಚೆನ್ನಾಗಿತ್ತು ಆ ಓರೆಗಳು, ತುಂಬಾ ಹೈಲೈಟ್ ಆದಂತಹ ಒಂದು ಓರೆಗಳು, ಸಿಕ್ಕಾಪಟ್ಟೆ ಕ್ಯೂಟ್ ಆಗಿತ್ತು. ಕರುಗಳು ಅನ್ಸುತ್ತಲ್ಲ ಅವಾಗ ಅದು? ಹೌದು, ಎರಡಲ್ಲಿ ಓರೆಗಳು ತುಂಬಾ ಚೆನ್ನಾಗಿತ್ತು. ಸೊ ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ಜಾತ್ರೆ ನಡೆದಿದೆ ಸರ್. ಮೆರವಣಿಗೆ ಕೂಡ ಮುಗಿಸ್ಕೊಂಡು ಬಂದಿದ್ದಾರೆ. ಎಲ್ಲ ಓರೆಗಳು ತುಂಬಾ ಮುದ್ದಾಗಿ ಕಾಣ್ತಿದೆ, ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದೀರಾ, ತುಂಬಾ ಚೆನ್ನಾಗಿದೆ. ಹೌದಾ? ಓಕೆ. ಎಷ್ಟಕ್ಕೆ ತಗೊಂಡಿದ್ರಿ ಸರ್? 4,80,000 ತಗೊಂಡಿದ್ದೆ. ಓಕೆ ಸರ್, ತುಂಬಾ ಚೆನ್ನಾಗಿದೆ. ಸೊ ಇದೇ ರೀತಿ ನಿಮ್ಮ ಹಳ್ಳಿಕಾರ್ ಪ್ರೀತಿಯನ್ನು ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸೊ ತುಂಬ ಚೆನ್ನಾಗಿತ್ತು ಓರಿಗಳು, ನೀವು ಕೂಡ ನೋಡಿದ್ದೀರಾ ಘಾಟಿ ಜಾತ್ರೆನಲ್ಲಿ. ಇನ್ನೂ ಅಲ್ಲಾಗಿಲ್ಲ, ಬಟ್ ಉದ್ದ ಎಲ್ಲ ತುಂಬ ಚೆನ್ನಾಗಿದೆ. 5,35,000ಕ್ಕೆ ಕೊಟ್ಟಿದ್ದೀರಾ. ಹೆಂಗೆ ಅನ್ನಿಸ್ತದೆ ಸರ್ ಜಾತ್ರೆ ಹಿರಿಯರಾಗಿ ಜಾತ್ರೆ ಹೆಂಗೆ ಅನ್ನಿಸ್ತಾ ಇದೆ? ಚೆನ್ನಾಗಿದೆಯಾ? ಜನ ದನ ಎಲ್ಲ ಹೆಂಗೆ ಸೇರಿದೆ? ಸೇರಿದಾರಾ? ಓಕೆ. ಅದ್ದೂರಿಯಾಗಿ ಜಾತ್ರೆ ನಡೀತಾ ಇದೆ ಮೇಡಮ್. ಅದ್ದೂರಿಯಾಗಿ ನಡೀತಾ ಇದೆ. ಹಬ್ಬದ ಹಿಂದೆ ಬೇರೆ ಬಂದಿದೆ ಜಾತ್ರೆ, ಹಾಗಾಗಿ ಏನು ತೊಂದರೆ ಆಗಿಲ್ಲ. ಇಲ್ಲಿ ಜನ ಸೇರೋದಕ್ಕೆ ತೊಂದರೆ ಇಲ್ಲ. ಜನ ನಿರೀಕ್ಷೆಗೂ ಮೀರಿ ಸೇರಿದ್ದಾರೆ ಅಂತ ಹೇಳ್ತೀರಾ? ಚೆನ್ನಾಗಿ ಸೇರಿದ್ದಾರೆ. ಮತ್ತೇನು ಹೇಳಕ್ ಇಷ್ಟಪಡ್ತೀರಾ ಸರ್? ಇನ್ನೇನೆಲ್ಲ ಗೊತ್ತಿರೋದಲ್ಲ. ಇವತ್ತು ಮೆರವಣಿಗೆ ಬೇರೆ ಇದೆ ಹೋರಿಗಳದ್ದು ನಿಮ್ದು, ಹೇಗೆ ನಡೀತಾ ಇದೆ ಪ್ರಿಪರೇಷನ್ಸ್ ಎಲ್ಲ? ಸ್ಟಾರ್ಟ್ ಮಾಡ್ತಾ ಇದೀವಿ ಮ್ಯಾಮ್. ಎಷ್ಟೊತ್ತಿಗೆ ಸರ್ ಮೆರವಣಿಗೆ? ಇನ್ನೇನು ಒಂದು 10 ನಿಮಿಷ ಬಿಡ್ತೀವಿ. 10 ನಿಮಿಷ ಮೆರವಣಿಗೆ. ಸೊ ತುಂಬಾ ಬ್ಯುಸಿ ಆಗಿದ್ದಾರೆ ಈಗ ಮೆರವಣಿಗೆಗೆ, ಅವ್ರ ಓರಿಗಳೆಲ್ಲ ಹೊರಡಬೇಕು. ನಮಸ್ತೆ, ಇದು ನಮ್ಮ ಸಪ್ಲಮ್ಮ ತಾಯಿಯ ನಮ್ಮ ಸುಬ್ಬಣ್ಣವ್ರ ಗೊಂತಿದು. ಇದು ಅಲ್ಲಾಗ್ದ ಪೈಕಿಲಿ ದೊಡ್ಡವು 5,35,000 ಕೊಟ್ಟಿದ್ದಾರೆ ನಮ್ಮ ಭುವನ ಎಳೆದಳ್ಳಿಯವ್ರಿಗೆ. ಆಮೇಲೆ ಜನ ನೋಡ್ಬೋದು ನೀವೇ, ಮೇಡಮ್ ಕೇಳ್ದಂಗೆ, ಸುಬ್ಬಣ್ಣವ್ರು ಕೇಳ್ದಂಗೆ ಜನಸಾಗರ. ಎತ್ಬಿಡೋಕ್ಕೆ ಜಾಗ ಇಲ್ಲ, ಹೊರಗಡೆ ಹೋಗಕ್ಕೆ ಜಾಗ ಇಲ್ಲ. ನಿನ್ನೆ ಇವತ್ತಂತೂ ಒಂದು ಹೆಚ್ಚು ಕಮ್ಮಿ ಒಂದು 10 ಜೋಡಿ 10 ಚಪ್ಪದವ್ರು ಮೆರವಣಿಗೆ ಮಾಡ್ತಾರೆ. ಒಂದಕ್ಕಿಂತ ಹೆಚ್ಚಾಗಿದೆ ಎತ್ತುಗಳು, ಕಣ್ಣೆಸರಾಗ್ತವೆ ಎಲ್ಲ ನೋಡೋಕ್ಕೆ ಮಾಡೋಕ್ಕೆ. ನೀವು ನೋಡ್ತಾ ಇದ್ದೀರಾ ಮೇಡಮ್, ಎತ್ತನಂತೂ ಈಚೆ ಬಿಡೋಕ್ಕಾಗ್ತಿಲ್ಲ, ಜನಸಾಗರ. ಆಮೇಲೆ ಅದ್ದೂರಿಯಾಗಿ ಓಸರಿಕಿಂತ ಅದ್ದೂರಿ ನಡೀತಾ ಇದೆ ಜಾತ್ರೆಗಳು ಆಗ್ಬೋದು, ಮೆರವಣಿಗೆಗಳಾಗ್ಬೋದು, ಜನಕ್ಕೆ ಊಟ ಹಾಕೋದಾಗ್ಬೋದು. ಪ್ರತಿ ಒಂದು ಚಪ್ಪದಲ್ಲೂ ಊಟ ಹಾಕ್ತಾರೆ, ಯಾರು ಹೊಟ್ಟೆ ಹಸ್ಕೊಂಡು ಹೋಗ್ತಾಯಿಲ್ಲ ಮೇಡಮ್, ನಾವು ನೋಡ್ತಾ ಇದೀವಿ. ಹಾಗಾಗಿ ಸ್ವಲ್ಪ ಧೂಳು ಬಿಟ್ಟರೆ ಜಾತ್ರೆ ಒಳಗೆ ಎಲ್ಲ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ತಾರೆ. ಇನ್ಮೇಲೆ ಎಲ್ಲರೂ ಜನಗಳು, ಯುವಕರಾಗ್ಬೋದು, ನಮ್ಮ ಹಿಂಗೆ ದನ ಕಟ್ಟೋ ಸ್ವಲ್ಪ ಎಲ್ಲರೂ ಪ್ರೋತ್ಸಾಹಿಸಿ, ಎಲ್ಲರೂ ಎಂಕರೇಜ್ ಮಾಡಿ ಬಂದು ಹಿಂಗೆ ಎಲ್ಲರಿಗೂ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೆಸರು ಮುರುಗೇಶನಪ್ಪ ಅಂತ, ಸೀಗಳ್ಳಿ, ಕೇರ್ಬುರ್ ಹೋಬಳಿ. ಇನ್ನೇನು ಹೇಳ್ಬೇಕು? ಈಗ ಓರಿ ಹಾಕಿದ್ದೀರಾ? ಓರಿ ಹಾಕಿದ್ವಿ, 2 ಜೊತೆ ಹಾಕಿದ್ವಿ. 2 ಜೊತೆ ಹಾಕಿದ್ದೀರಾ? ಓಕೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್ ಜಾತ್ರೆ? ನಾವು ತುಂಬಾ ವರ್ಷದಿಂದ ಬರ್ತಾ ಇದ್ದೀವಿ ಮೇಡಮ್. ತುಂಬಾ ವರ್ಷಗಳಿಂದ ಬರ್ತಾ ಇದ್ದೀರಾ? ತಾತನ ಕಾಲದಿಂದ. ಈಗ ಲಕ್ಷ ನೋಡ್ತಾ ಇದ್ದೀವಿ. ಆ ಕಾಲದಲ್ಲಿ ಸುಮಾರು 3 ಲಕ್ಷ 2 ಲಕ್ಷ ಅನ್ನೋದಲ್ಲ, ಅವಾಗ 5,000 6,000 ಎತ್ತು ಕಟ್ತಾ ಇದೀವಿ. ಇವಾಗ ಲಕ್ಷಗಳು. ಓಕೆ, ಅದು 5,000 6,000 ಅವಾಗ ಲಕ್ಷಗಳು. ಓಕೆ ಓಕೆ. ಸೊ ಇವಾಗ ಬೆಲೆನೆಲ್ಲ ಏರಿಕೆ ಆಗಿದೆ. ಓಕೆ. ಸೊ ಎಲ್ಲ ಎಷ್ಟಲ್ಲಿನ ಊರುಗಳು ಸರ್? ಇವಾಗ 3 ಲಕ್ಷ ಕೊಟ್ಟಿದ್ದೀವಿ ಮೇಡಮ್. 6 ಇದು. 6 ಆಯ್ತಾ? ಸೇಲ್ ಆಯ್ತಾ? ಸೇಲ್ ಆಯ್ತು ಮೇಡಮ್. ಸೇಲ್ ಆಗಿದೆ. ಆಂಧ್ರ ಹೋಗಿದ್ಯಾ? 3 ಲಕ್ಷ ಕೊಟ್ಟೆ. 3 ಲಕ್ಷಕ್ಕೆ ಅಂದ್ರೆ ಕೆಲಸದ ಎತ್ತ ಶೋಕೆ ಎತ್ತೆನಾ? ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಅರ್ಜುನ ಮತ್ತು ಭೀಮಾ ಓರಿ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ಓರಿ. ಸೊ ಈಗಾಗಲೇ ನೀವು ನೋಡಿದ್ದೀರಾ ಅರ್ಜುನ ಓರಿಯನ್ನ. ಸೊ ಈಗ ಸಪ್ಲಮ್ಮ ಜಾತ್ರೆನಲ್ಲಿ ಸುಬ್ಬಣ್ಣ ಅವರ ಚಪ್ಪರದಲ್ಲಿದೆ. ಬನ್ನಿ ಮಾತಾಡ್ಸೋಣ, ಯಾರ್ದಿದು ಓರಿಗಳು ಅಂತ. ಸರ್ ನಮಸ್ತೆ. ಸೊ ಆಕ್ಚುಲಿ ಅರ್ಜುನ ಓರಿ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿ ಬಂದಿರುವಂತಹ ಓರಿ, ತುಂಬಾ ಜನರಿಗೆ ಇಷ್ಟವಾಗಿರುವಂತಹ ಓರಿ. ನಮಗೂ ತುಂಬಾ ಇಷ್ಟ, ಅದಕ್ಕೆ ನಾವು ತಗೊಂಡಿರೋದು. ಓಕೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈಗ ನೀವು ತಗೊಂಡಿದ್ದೀರಾ, ಯಾರ ಹತ್ರ ತಗೊಂಡಿದ್ದು? ನಾವು ಪ್ರತಾಪ್ ಸರ್ ಹತ್ರ ತಗೊಂಡಿದ್ದೀರಾ? ಓಕೆ. ಎಷ್ಟಕ್ಕೆ ತಗೊಂಡಿದ್ದೀವಿ ಸರ್? 7,01,000 ತಗೊಂಡಿದ್ದೀವಿ. 7,01,000. ಎಷ್ಟು ದಿನಗಳಾಯ್ತು ತಗೊಂಡ್ಬಂದು?
ವಾರ ಆಯ್ತು ಮೇಡಮ್, ಒಂದು ವಾರ ಆಯ್ತು. ವಾರ ಆಯ್ತಾ? ಓಕೆ. ಹೆಂಗನ್ಸುತ್ತೆ ಅರ್ಜುನ ಅವ್ರಿಗೆ? ಅರ್ಜುನ ತುಂಬಾ ಇಷ್ಟ ನಮ್ಗೆ. ನಾವು 2 ವರ್ಷದಿಂದ ಕಾಯ್ತಾ ಇದ್ರಿ ಅರ್ಜುನ ಸಾಕ್ಬೇಕು ಅಂತ. ಈ ವರ್ಷ ನಮ್ಮ ಮನೆಗೆ ಬಂದಿದೆ. ಒಂದು ವರ್ಷ ಯಾರಿಗೂ ಕೊಡಲ್ಲ ನಾವು. ಕೊಡಲ್ವಾ? ನಿಮ್ಮನೇಲೇ ಇರುತ್ತೆ ನಮ್ಮ ಅರ್ಜುನ? ಮನೇಲಿ ಇರುತ್ತೆ. ವರ್ಷ ನಮ್ಮ ಮನೇಲಿ ಸಾಕಿ ಆಮೇಲೆ ಮುಂದಕ್ಕೆ. ಮುಂದಿನ ವರ್ಷ ಜಾತ್ರೆಗೆ. ಓಕೆ. ಆಕ್ಚುಲಿ ಅರ್ಜುನ ಏನು ಅಂತಂದ್ರೆ ಅದ್ರ ಗುಣ ಸ್ವಭಾವಕ್ಕೆ ತುಂಬಾ ಫೇಮಸ್. ತುಂಬಾ ಮೃದು ಮಗು ಸ್ವಭಾವ. ತುಂಬಾ ಮೃದು ಸ್ವಭಾವ.